ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇವತ್ತು ನಾವು ಈ ಮುಷ್ಕರವನ್ನು ನಾಳೆ 3ನೇ ತಾರೀಕು ನಾವು ಮಾಡ್ತಾ ಇದ್ವಿ. ಯಾಕೆಂದರೆ ನಮ್ಮ ಬೇಡಿಕೆಗಳು ನಮ್ಮ ಮಹಾನಗರ ಪಾಲಿಕೆ ಆಫೀಸಲ್ಲಿ ಇಷ್ಟವರೆಗೆ ನಮಗೆ ಮಾಡ್ತಾ ಇಲ್ಲ. ಲಾಸ್ಟ್ 22 ಲಾಸ್ಟ್ ಇಯರ್ ನಾವು 22 ವರ್ಷದಲ್ಲಿ 25-23 ವರ್ಷದಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ನಮ್ಮ 135 ಜನ ಸಿಬ್ಬಂದಿಗಳು ಎಲ್ಲ ಮಹಾನಗರ ಪಾಲಿಕೆಯಲ್ಲೇ ಮಾಡ್ತಿದ್ವಿ. ಆದ ಕಾರಣ ಸಮಾನ ವೇತನ ಸಮಾನ ಕೆಲಸಕ್ಕೆ ನಾವು ಇಷ್ಟವರೆಗೆ ನಾವು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಆಫೀಸ್ಗಳು ಮಾಡ್ತಾ ಇಲ್ಲ. ನಾವು ಎಷ್ಟು ಲಾಸ್ಟ್ ಇಯರ್ ಮಾಡಿದ ಮುಷ್ಕರವನ್ನು ನಮಗೆ ಮಾನ್ಯ ಮಹಾಪೌರರು ಮತ್ತು ನಮ್ಮ ಶಾಸಕರು ಆಗಿನ ಸದಸ್ಯರುಗಳೆಲ್ಲ ನಮಗೆ ಭರವಸೆ ಕೊಟ್ಟರು. ಇಷ್ಟವರೆಗೆ 3 ವರ್ಷ ಆಯಿತು. ಇಷ್ಟವರೆಗೆ ನಮ್ಮ ಕೆಲಸವನ್ನು ಈಡೇರಿಸಿಲ್ಲ. ಆದ ಕಾರಣ ನಾಡ್ದು ಸೋಮವಾರ 3ನೇ ತಾರೀಕು ನಾವೆಲ್ಲ ಮುಷ್ಕರವನ್ನು ಮಾಡ್ತಾಯಿದ್ವಿ. ದಯವಿಟ್ಟು ಇದೊಂದು ನಮ್ಮದು ಈ ಸಮಾನ ವೇತನ ಸಮಾನ ಕೆಲಸಕ್ಕೆ ನಾವು ನಮಗೆ ನೇರ ಪಾವತಿ ಮಾಡಬೇಕೆಂದು ಮಹಾನಗರ ಪಾಲಿಕೆ ಆಫೀಸ್ಗಳಿಗೆ ಮತ್ತು ಮಹಾಪೌರರು ಮಾನ್ಯ ಶಾಸಕರುಗಳಿಗೆ ಸದಸ್ಯರುಗಳಿಗೆ ನಾವು ಮತ್ತು ಮಾನ್ಯ ಪೌರ ಸಚಿವರುಗಳಿಗೆ ನಾವು ವಿನಂತಿ ಮಾಡ್ತಿದ್ವಿ. ಆದ ಕಾರಣ ದಯವಿಟ್ಟು ನಮಗೆ ಈ ಸಾರಿನ ನಾವು ಮುಷ್ಕರ ಮಾಡ್ತೀವಿ. ದಯವಿಟ್ಟು ನೀವು ಬಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಮ್ಮಲ್ಲಿ ಮಾಡಿಕೊಳ್ತಿದ್ವಿ. ಆದ ಕಾರಣ ದಯವಿಟ್ಟು ನಾವೇ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಮಹಾನಗರ ಪಾಲಿಕೆಯಲ್ಲಿ ನಮಗೆ ಹಕ್ಕ ಐತೆ. ನಮಗೆ ವಾರ್ಡ್ ಕಾರ್ಪೊರೇಟರಲ್ಲಿ ನಮಗೆ ಕೆಲಸ ಮಾಡ್ತೀವಿ. ಮಾನ್ಯ ಶಾಸಕರೇ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತೀವಿ. ಒಟ್ಟು ನಮಗೆ ನಮ್ಮ ಇವಾಗ 15,000 ಬರ್ತೈತೆ. ಸಮಾನ ವಯಸ್ಸಕ್ಕೆ ಸಮಾನ ಕೆಲಸ ಮಾಡ್ತಾಯಿದ್ವಿ. ಆದ್ರೂ ಕೂಡ ನಮಗೆ ಸಂಬಳ ಬರ್ತಾ ಇಲ್ಲ. ದಯವಿಟ್ಟು ಇದೊಂದು ನಿಮಗೆ ತಿಳುವಳಿಕೆ ಮಾಡಿಕೊಂಡು ಆಫೀಸ್ಗಳಿಗೆ ಏನೇನು ಕೇಳಿದರೆ ಮಹಾನಗರ ಪಾಲಿಕೆ ಆಫೀಸಲ್ಲಿ ಕೇಳಿದ್ರೆ ಬೆಂಗಳೂರಿಂದ ಬರಬೇಕಾಗ್ತದೆ ಅಂತ ಹೇಳ್ತಾರೆ. ದಯವಿಟ್ಟು ಇವಾಗ ಪೌರ ಕಾರ್ಮಿಕ 3 ಸಾರಿ ಮಾಡಿದ್ರು ಅವರು. ನಾವು 1 ಸಾರಿ ಕೂಡ ನೇರ ಪಾವತಿ ಮಾಡಿಲ್ಲ. ದಯವಿಟ್ಟು ನಮ್ಮನ್ನು ಅಧಿಕಾರಿಗಳು ಗಮನಕ್ಕೆ ಇಟ್ಟುಕೊಂಡು ಈ ಬಾರಿಯನ್ನು ನಮಗೆ ನೇರ ಪಾವತಿ ಮಾಡಿದ್ರೆ ನಮಗೆ ಎಷ್ಟು ಅನುಕೂಲವಾಗ್ತದೆ. ಈಗಿನ ಕಾಲದಲ್ಲಿ ಇವಾಗ ಪೆಟ್ರೋಲ್ ರೇಟ್ ಆಗ್ತಾ ಇದೆ, ಮತ್ತು ಅಕ್ಕಿ ರೇಟಿಗೆ ಜಾಸ್ತಿ ಆಗ್ತದೆ, GST ರೇಟಿಗೆ ಜಾಸ್ತಿ ಆಗ್ತದೆ. ಆದ ಕಾರಣ ದಯವಿಟ್ಟು 15,000 ನಮಗೆ ಆಗ್ತಾ ಇಲ್ಲ ಈ ದಿನಗಳಲ್ಲಿ ಸಂಬಳ. ದಯವಿಟ್ಟು ನಮಗೆ ನೇರ ಪಾವತಿ ಮಾಡಿ ಒಂದು 21-25,000 ಮಾಡಬೇಕಂದು ಮನವಿ ಮಾಡ್ಕೊಳ್ತಿದ್ವಿ. ಎಲ್ಲಿ ಕೆಲಸ ಮಾಡ್ತಿದ್ವಿ ನಮಗೆ ಹಕ್ಕ ಇದೆ. ಇವಾಗ ಏನನ್ನು ಹೇಳಿದ್ರೆ ವಾರ್ಡ್ ಕಾರ್ಪೊರೇಟ್ ಹೇಳಿದ್ರೆ ಹೋಗಿ ನಾವು ನೀರು ಬಿಡ್ತೀವಿ. ಅಲ್ಲಿ ನೋಡಪ್ಪ ನೀರು ಬಂದಿಲ್ಲ ಅಂತೇಳಿ. ಮತ್ತು ನಮಗೆ ಕನ್ಸಲ್ಟ್ ಇರ್ತಾರೆ, ಮತ್ತು AW ಸಾರ್ ಹೇಳ್ತಾರೆ, ಕಮಿಷನರ್ ಸಾರ್ ಹೇಳ್ತಾರೆ. ನಾವು ಅದನ್ನೆಲ್ಲ ಮಹಾನಗರ ಪಾಲಿಕೆಯಲ್ಲೇ ಮಾಡ್ತಿದ್ದೀವಿ. ಏನನ್ನು ಕೇಳಿದ್ರೆ ಸಂಬಳ ಕೇಳಿದ್ರೆ ಕಾಂಟ್ರಾಕ್ಟ್ ಕೇಳಂತ ಹೇಳ್ತಾರೆ. ಮಧ್ಯದಲ್ಲಿ ಕಾಂಟ್ರಾಕ್ಟ್ ಯಾಕೆ ಸರ್? ನೀವೇ ಆದರೂ ನೀವು ಆಫೀಸ್ ಮುಖಾಂತರ ಕೊಡ್ರಿ. ನಿಮ್ಮ ಮಹಾನಗರ ಪಾಲಿಕೆ ಆಫೀಸ್ ಮುಖಾಂತರ ನಮಗೆ ನಮ್ಮ ಬ್ಯಾಂಕಿಗೆ ಹಾಕಿರಿ. ಅದೇ ಸಂಬಳ. ನಾವು ಏನಾದ್ರು ಸಂಬಳ ಕೇಳ್ಕೋದ್ರೆ ನಮಗೆ ಗೊತ್ತಿಲ್ಲ, ಕಾಂಟ್ರಾಕ್ಟ್ ಕೇಳಿ ಅಂತ ಹೇಳ್ತಾರೆ ಸರ್. ದಯವಿಟ್ಟು ಇದನ್ನು ನಾವು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಾವೆಲ್ಲ ಮತ್ತು ಇದು ಎಲೆಕ್ಷನ್ ಡ್ಯೂಟಿ ಮಾಡ್ತೀವಿ ಸರ್, ಎಲ್ಲ ಸ್ವಚ್ಛತಾ ಡ್ಯೂಟಿ ಮಾಡ್ತೀವಿ. ಆದ ಕಾರಣ ನಮಗೆ ಹಕ್ಕ ಐತೆ, ಮೂಲಭೂತ ಒಂದು ಹಕ್ಕ ಐತೆ ಸರ್. ಆದ ಕಾರಣ ದಯವಿಟ್ಟು ನೀವು ಎಲ್ಲರೂ ನಮಗೆ ಸಹಕರಿಸಬೇಕೆಂದು ಮಾಡ್ಕೊತೀವಿ ಸರ್. ನಮ್ಮ ಕೆಲಸ ಮಾಡಬೇಕು. 3ನೇ ತಾರೀಕು ನಾವು ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಆ ಮುಷ್ಕರದಲ್ಲಿ ನೀವೆಲ್ಲ ಬಂದು ನಮಗೆ ನಮ್ಮ ಕೆಲಸ ಮಾಡಿಸ್ಬೇಕಂದು ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ಕೊತೀವಿ ಸರ್. ನಮಸ್ಕಾರ. ನಾವು ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು 20-25 ವರ್ಷಗಳಿಂದ ಕೆಲಸವನ್ನು ಮಾಡ್ತಾಯಿದ್ದೀವಿ ಸರ್. ಇದೇ ರೀತಿಯಲ್ಲಿ ಪೌರ ಕಾರ್ಮಿಕರು ನಮ್ಮ ಜೊತೆಯಲ್ಲೇ ಬಂದಿದ್ದಾರೆ ಸರ್. ಅವರಿಗೆ 1-2-3 ಬಾರಿ ನೇಮಕಾತಿ ಮಾಡಿದ್ದಾರೆ. ನೇರ ಪಾವತಿ ಕೊಟ್ಟು ನೇರ ನೇಮಕಾತಿಗಳು ಮಾಡಿದ್ದಾರೆ. ಆದರೆ ನಮ್ಮ ನೀರು ಸರಬರಾಜು ನೌಕರರಿಗೆ ಇದುವರೆಗೂ ಯಾವುದೇ ರೀತಿಯಲ್ಲಿ ನೇರ ಪಾವತಿ ಇಲ್ಲ, ನೇರ ನೇಮಕಾತಿಗಳು ಆಗಿಲ್ಲ ಸರ್. ಆದ ಕಾರಣ ನಾವು 2023-6 ಹಿಂದುಗಡೆ ನಾವು ಸ್ಟ್ರೈಕನ್ನು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಶಾಸಕರು, ಮಹಾಪೌರರು, ಆದಂಥ ಕಾರ್ಪೊರೇಟ್ಗಳು ಎಲ್ಲರೂ ಬಂದು ನಿಮ್ಮ ಕೆಲಸವನ್ನು ಸರ್ಕಾರ ಮಟ್ಟಿಗೆ ತಗೊಂಡೋಗಿ ನಾವು ಕೆಲಸವನ್ನು ಮಾಡಿಸ್ತೀವಿ ಅಂತೇಳಿ ಅವತ್ತು ಬಂದು ನಮಗೆ ಭರವಸೆ ಕೊಟ್ಟು ಆ ಮುಷ್ಕರವನ್ನು ಹಿಂಪಡೆಯಲಾಗಿದೆ. ಆದ ಕಾರಣ ಇವತ್ತಿನವರೆಗೆ 2 ವರ್ಷ ಆದರೂ ಕೂಡ ಇವತ್ತಿನವರೆಗೂ ಕೂಡ ನಮ್ಮ ಕೆಲಸವನ್ನು ಈಡೇರಿಸಲಿಲ್ಲ. ಯಾಕಂದರೆ ಏನನ್ನಂದರೆ ಬೆಂಗಳೂರು ಮಟ್ಟದಲ್ಲಿ ನಿಮ್ಮ ಕೆಲಸ ಮಾಡಬೇಕು, ಇಡೀ ಕರ್ನಾಟಕದಲ್ಲಿ ಐತೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್. ಆದ ಕಾರಣ 3ನೇ ತಾರೀಕು 3/3 ಸೋಮವಾರದಂದು ಇಡೀ ಕರ್ನಾಟಕದ ರಾಜ್ಯಾಂತೇಳಿ ಮಹಾನಗರ ಪಾಲಿಕೆಯಲ್ಲಿ 10 ಮಹಾನಗರ ಪಾಲಿಕೆಯಲ್ಲಿ ಸ್ಟ್ರೈಕನ್ನು ಮಾಡ್ತಾಯಿದ್ದೀವಿ. ಆದ ಕಾರಣ ನಿಮ್ಮ ಗಮನಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.